ಆಚರಣೆ ಆಗಿದ್ರೆ ನಮಗೆ ನಮಗೆ ಜನ್ಮ ಕೊಟ್ಟಿದ್ದ ತಂದೆ ತಾಯಿ ಅವ್ರನ್ನ ನೆನೆಸ್ಕೊಂಡು ಅವ್ರಿಗೆ ಗೌರವ ಸಲ್ಲಿಸ್ಬೇಕಂತ ಈ ಕಾರ್ಯಕ್ರಮ ಹಮ್ಮಿಕೊಂಡಿರೋದು. ನನ್ನ ಬರ್ತ್ಡೇ ಜನ್ಮದಿನ ಅದು ಅಲ್ಲ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಸಮಾಜದಲ್ಲಿ ಎಷ್ಟೋ ಜನ ಸೇವೆಗಳು ಮಾಡ್ತಿರ್ತಾರೆ. ಅವ್ರನ್ನ ಗುರುತಿಸಿ ಅವರು ಬೇರೆಯವ್ರಿಗೆ ಮಾದರಿ ಆಗಬೇಕು. ಮಾದರಿಯಾಗಿ ಇನ್ನೊಬ್ರು ಅವರ ಗುಣಗಳನ್ನ ಅಳವಡಿಸ್ಕೊಂಡು ಮುಂದೆ ಹೋಗ್ಬೇಕನ್ನೋ ದೃಷ್ಟಿಯಿಂದಾನೇ ಸಮಾಜದಲ್ಲಿ ಈ ತರದ್ದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ರೆ ಸಮಾಜ ಉನ್ನತ ಮಟ್ಟಕ್ಕೆ ಹೋಗುತ್ತೆ ಅನ್ನೋ ಉದ್ದೇಶದಿಂದನೇ ಈ ತರದ್ದು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಹಾ, ಅಪ್ಪಿಗೆರೆ ತಿಮ್ಮರಾಜ್ ಇರ್ಬೋದು, ನಮ್ಮ ವಿಷ್ಣು ಸರ್ ಇರ್ಬೋದು, ನನ್ನ ಸಿಂಪನಿ ಶಿವು ಇರ್ಬೋದು, ಗಟ್ಟಿ ಗತ್ತಿ ಮಂಜುಳವ್ರು ಇರ್ಬೋದು, ಲಯನ್ ರಾಮಚಂದ್ರ ಇರ್ಬೋದು, HR K ಪ್ರಸಾದ್ ಇರ್ಬೋದು, ಇವರೆಲ್ಲ ಅಷ್ಟಿಷ್ಟು ಸಾಧನೆ ಮಾಡಿದವರೆಲ್ಲ ತುಂಬಾ ಉನ್ನತ ಮಟ್ಟಕ್ಕೆ ಸಾಧನೆ ಮಾಡಿರೋರು. ಆದ್ರೆ ನನ್ನ ಕರೆಗೆ ಹೋಗ್ಬಿಟ್ಟು ಬರ್ತಾರಂದ್ರೆ ಅದು ನನಗೆ ಒಂದು ಹೆಮ್ಮೆ ಆದಂತ ವಿಷಯ. ಅದು ಅಲ್ಲದೆ ನಮ್ಮ ತಂದೆ ತಾಯಿಗೆ ಆ ಗೌರವ ಸಲ್ಲುತ್ತೆ ಅಂತ ಈ ಸಂದರ್ಭ ಹೇಳೋಕೆ ಇಷ್ಟಪಡ್ತೀನಿ. ಸನ್ಮಾನ ಬಂದು ಅದೊಂದು ಅವ್ರ ಮೇಲೆ ಒಂದು ಭರವಸೆ ಇಟ್ಟು ಒಂದು ಜವಾಬ್ದಾರಿ ಹೊರಿಸೋದು. ಸನ್ಮಾನ ಮಾಡೋದಂದ್ರೆ ಅವರು ಸನ್ಮಾನ ಮಾಡಿ ಅವ್ರನ್ನ ಖುಷಿ ಮಾಡೋದಕ್ಕಲ್ಲ, ಅವರು ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮವಾದ ಕಾರ್ಯಕ್ರಮವನ್ನು ಮಾಡಿ ಇನ್ನೂ ಸಮಾಜಕ್ಕೆ ಕೊಡುಗೆಗಳನ್ನು ಕೊಡ್ತಾ ಇರ್ಬೇಕನ್ನೋ ಉದ್ದೇಶದಿಂದನೇ ಅವ್ರನ್ನ ಗೌರವಿಸೋದು. ನನ್ನ ಹೆಸರು ಡಾಕ್ಟರ್ ಸಾಕೇಶ್ ರಾಮ್, MJF, ಪ್ರೆಸಿಡೆಂಟ್, ಲಯನ್ಸ್ ಕ್ಲಬ್ ಆಫ್ ಬ್ಯಾಂಗ್ಳೂರ್, ಶಶಿಕಿರಣ. ಮತ್ತೆ ನಮ್ಮ ಸ್ನೇಹಿತರೆಲ್ಲ ಇಲ್ಲಿ ಬಂದಿದ್ದಾರೆ. ಲಯನ್ ನಾರಾಯಣಪ್ಪ ಇರ್ಬೋದು, ಲಯನ್ ರಘು ಇರ್ಬೋದು, ನಮ್ಮ ಚಾರ್ಟರ್ ಪ್ರೆಸಿಡೆಂಟ್ ಮತ್ತು ಟ್ರೆಷರರ್ ನಾಗೇಶ್ ಪಟೇಲ್ ಸಿರಮಣಿ ಇರ್ಬೋದು, ಲಯನ್ ಪ್ರಶಾಂತ್ ಇರ್ಬೋದು, ಮತ್ತೆ ಲಯನ್ ಪೂರ್ಣಿಮಾ ನನ್ನ ಸೆಕ್ರೆಟರಿ ಆಗಿದ್ದಾರೆ ಈ ವರ್ಷಕ್ಕೆ, ಮತ್ತೆ ಇದ್ದಾರೆ. ಇವರಲ್ಲದೆ HR K ಪ್ರಸಾದ್ ಅಂತ ಅದ್ಭುತವಾದ ಹ್ಯೂಮನ್ ಅಂದ್ರೆ ಮಾನವೀಯತೆ ಉಳ್ಳಂತ ಒಂದು ವ್ಯಕ್ತಿ. ಸರ್ ಬನ್ನಿ ಸರ್. ಇರೋದು ಇವತ್ತು ಅವ್ರು ನನ್ನ ಜೊತೆ ನನ್ನ ಸ್ನೇಹಿತರ ಥರ ಚೆನ್ನಾಗಿ ಹೊಂದ್ಕೊಂಡ್ಬಿಟ್ಟಿದ್ದಾರೆ. ಅದು ನನ್ನ ಒಂದು ಅದೃಷ್ಟ ಅಂತಲೇ ಹೇಳ್ಕೊಳ್ತೀನಿ. ಆಮೇಲೆ ಇದೇ ರೀತಿ ಇಷ್ಟರಲ್ಲೇ ಒಂದು ವಾರನೂ ಆಗಿಲ್ಲ ಸರಿಯಾಗಿ ಪರಿಚಯ ಆಗಿ, ಒಂದು ತಿಂಗಳಾಗಿಲ್ಲ ಅಂತ ಅನಿಸುತ್ತೆ. ನಮ್ಮ ರಾಜಲಕ್ಷ್ಮಿ ಮೇಡಮ್ ಅವರು ಅದ್ಭುತವಾದ ಗಾಯಕರು, ತುಂಬ ಚೆನ್ನಾಗಿ ಹಾಡ್ತಾರೆ. ಹೊಂದ್ಕೊಳ್ಳೋದು ಆ ಒಂದು ಇದನ್ನು ಕಂಡು ಬಂತು. ಬರಲ್ಲ ಅಂತ ಹೇಳ್ತಾ ಇದ್ದವರು ಸುಮ್ಮ ಅವ್ರು ಕರೆದಾಗ ನಾನು ಕರೆದಿದ ತಕ್ಷಣ ಬಂದ್ಬಿಟ್ರು. ತುಂಬಾ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವ್ರ ವ್ಯಕ್ತಿತ್ವನೂ ಅಷ್ಟೇ ನಮಗೆ ಕಾಣಿಸುತ್ತೆ. ಅದ್ಭುತವಾದಂಥ ಒಂದು ವ್ಯಕ್ತಿತ್ವ, ಸಿಂಪಲ್ ಆಗಿ ಬದುಕ್ತಾ ಇರುವಂಥ, ನನ್ನ ಜೊತೆಯಲ್ಲಿ ಯಾರೇ ಜೊತೆ ಕೂಡಿದ್ರು ಅವ್ರ ಅಂಥ ಸ್ವಭಾವದವರೇ ಅಂತ ನಾನು ಹೆಮ್ಮೆಯಿಂದ ಹೇಳೋದಕ್ಕೆ ಇಷ್ಟಪಡ್ತೀನಿ.